ನನಗೆ ನಮ್ಮ ಟೀಮಿಗೆ ಇದು ಒಂದು ಬಿಸ್ನೆಸ್ ಅಲ್ಲ, ಇದೊಂದು ಕೋರ್ಸ್ ಅಲ್ಲ, ಅಥವಾ ಇದೊಂದು ಪ್ರೋಗ್ರಾಮು ಅಲ್ಲ. ನಮ್ದು ಪ್ರಾಡಕ್ಟ್ ಏನೈತಲ್ಲ, ನಮ್ದು ಪ್ರಾಡಕ್ಟ್ ಇದು PCS ನಮ್ದು ಪ್ರಾಡಕ್ಟ್ ಅಲ್ಲ. ನಮ್ದು ಪ್ರಾಡಕ್ಟ್ ಏನಂದ್ರೆ, ನೀವು ಕಂಪ್ನಿ ಒಳಗೆ ಪ್ಲೇಸ್ ಆಗೋದು, ನೀವು ಕಂಪ್ನಿ ಒಳಗೆ ಪ್ರಮೋಷನ್ ತಗೋದು, ನಿಮಗೆ ಜಾಬ್ ಸಿಗೋದು. ವೆನ್ ಯು ಸಕ್ಸೀಡ್ ಇನ್ ಯುವರ್ ಕ್ಯಾರಿಯರ್, ವೆನ್ ಯು ಬಿಕಮ್ ಸಕ್ಸಸ್ಫುಲ್ ಇನ್ ಯುವರ್ ಕ್ಯಾರಿಯರ್ ಅಲ್ಲ, ದ್ಯಾಟ್ ವಿಲ್ ಬ್ರಿಂಗ್ ದ ಔಟ್ಮೋಸ್ಟ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಫಾರ್ ಮೀ ಆ್ಯಂಡ್ ಮೈ ಟೀಮ್. So for us, it is very personal, and we are really committed to help you all shine in your career. Please come and join us in this journey. ನಮಸ್ಕಾರ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಹಳಷ್ಟು ಜನ ನನಗೆ ಕೇಳಿದ್ರು, ಯಾಕಪ್ಪ ನೀ ಮೈಕ್ರೋಸಾಫ್ಟ್ ಕ್ಯಾರಿಯರ್ ಬಿಟ್ಟು ಸೋಷಿಯಲ್ ವರ್ಕ್ ಜಾಯ್ನ್ ಆದಿ, ಆಮೇಲೆ ಈಗ ನೋಡಿದ್ರೆ ಟೀಚ್ ಮಾಡಾಕ್ತಿ, ಏನು ನಡೆದದ ಲೈಫ್ನಾಗ, ಏನು ಮಾಡಾಕ್ತೀರಿ ಅಂತ. ಸೊ ದೇರ್ ಈಸ್ ಸಮ್ ಪರ್ಸನಲ್ ಸ್ಟೋರಿ ಐ ವಾಂಟ್ ಟು ಟೆಲ್. ನೋಡ್ರಿ, ನಾನು ಒಂದು ಹಳ್ಳಿಯಿಂದ ಬಂದವ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಊರು ನಮ್ಮದು, ಗೋಕಾಕ್ ತಾಲೂಕು. ಅಲ್ಲಿ ಸರ್ಕಾರಿ ಗೌರ್ಮೆಂಟ್ ಕನ್ನಡ ಮೀಡಿಯಂ ಸ್ಕೂಲ್ನಾಗ ಓದಿ, ಆಮೇಲೆ ನವೋದಯ ಸ್ಕೂಲ್ನಾಗ ಓದಿ, BE ಕಂಪ್ಯೂಟರ್ ಸೈನ್ಸ್ ನಾ ಬೀದರ್ ಜಿಲ್ಲೆ ಬಾಲ್ಕಿ ಒಳಗೆ ಮಾಡಿದ್ನಿ. ಅದಾದ್ಮೇಲೆ 2004ನೇ ಇಸ್ವಿ ಒಳಗೆ ಬೆಂಗಳೂರಿಗೆ ಬಂದಾಗ ನನಗೂ ಇಲ್ಲಿ ಕೆಲಸ ಸಿಗ್ಬೇಕಾದ್ರೆ ಭಾಳ ಕಷ್ಟ ಆಯಿತು. 4-5 ಮಂತ್ಸ್ ಮೋರ್ ದೆನ್ 10 ಇಂಟರ್ವ್ಯೂಸ್ ಕೊಟ್ಟಿನಿ ನಾ. ಆದ್ರೆ ನನಗೆ ಐ ಕುಡಂಟ್ ಕ್ರ್ಯಾಕ್ ಎನಿ ಆಫ್ ದ ಇಂಟರ್ವ್ಯೂಸ್. ಸೊ ಯಾಕೆ ಹಿಂಗಾಯ್ತು, ಏನಾಯ್ತು ಅಂತ ಭಾಳ ಥಿಂಕ್ ಮಾಡಿದ್ನಿ. ಆಮೇಲೆ ನನಗೆ ಗೊತ್ತಾಯ್ತು, ಅಷ್ಟು ಇಂಟರ್ವ್ಯೂ ಕೊಟ್ಟಿದ್ನಲ್ಲ, ಎಲ್ಲಿ ಫೇಲ್ ಆಗಾಗ್ತೀನಿ ಅಂತಂದು. ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ, ಇಂಡಸ್ಟ್ರಿ ಒಳಗೆ ಏನು ಕೋಡಿಂಗ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಾಕ್ತಿದ್ರಲ್ಲ, ಆ ಲೆವೆಲ್ಗೆ ನನ್ನ ಕೋಡಿಂಗ್ ಬರುವಂತಾಗಿತ್ತು. ನಾವೆಲ್ಲ ಸುಮಾರು ಜನ ಏನು ಮಾಡ್ತೀವಿ ಇಂಜಿನಿಯರಿಂಗ್ ಕಲಿಯುವಾಗ, ಥಿಯರಿ ಕ್ಲಾಸ್ನಾಗ ಕಲಿತೀವಿ. ಆಮೇಲೆ ವಾರಕ್ಕೆ ಒಂದಿನ ಅಲ್ಲಿ ಹೋಗಿ ಲ್ಯಾಬ್ನಾಗ ಪ್ರೀ ಡಿಫೈನ್ಡ್ ಲ್ಯಾಬ್ ಪ್ರೋಗ್ರಾಮ್, ಅದನ್ನು ನಮ್ಮ ಸೀನಿಯರ್ಸ್ ಅದನ್ನು ಮಾಡ್ಯಾರ, ಅವ್ರ ಹಿಂದಿನವರು ಅದ ಮಾಡ್ಯಾರ, ಅದ ಲ್ಯಾಬ್ ಪ್ರೋಗ್ರಾಮ್ ನಮ್ಗೆ ಕೊಡ್ತಾರ. ಅದ್ರದ್ದು ಪ್ರಿಂಟ್ಔಟ್ ಅಥವಾ ಅದ್ರದ್ದು ಕಾಪಿ ತೊಗೊಂಡು ಏನು ಮಾಡ್ತೀವಿ, ಕಂಪ್ಯೂಟರ್ನಾಗ ಟೈಪ್ ಮಾಡಿ ರನ್ ಮಾಡಿ, ಬ್ಲ್ಯಾಕ್ ಸ್ಕ್ರೀನ್ ಬಂತು, ಔಟ್ಪುಟ್ ಬಂತಂದ್ರೆ ಮುಗಿದ ಕೆಲಸ ಅನ್ಕೋತೀವಿ. ಆದ್ರೆ ಈ ಥರ ಕಲಿಯೋದ್ರಿಂದ ಪ್ರೋಗ್ರಾಮಿಂಗ್ ಆಸ್ ಅ ಸ್ಕಿಲ್ ಬರೋಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ, ಲಕ್ಷಾಂತರ ಸ್ಟೂಡೆಂಟ್ಸಿಗೆ, ನಾಟ್ ಜಸ್ಟ್ ನಮ್ಮ ರಾಜ್ಯದೊಳಗಲ್ಲ, ಆಲ್ ಓವರ್ ಇಂಡಿಯಾ ಈ ಸಮಸ್ಯೆ ಐತಿ. ಏನಂದ್ರೆ ಅವ್ರದ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರ್ತೈತಿ, ಅಥವಾ BSc ಕಂಪ್ಯೂಟರ್ ಸೈನ್ಸ್, BCA ಕಂಪ್ಯೂಟರ್ ಸೈನ್ಸ್, MCA ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರ, 3 to 4 ಇಯರ್ಸ್ ಡಿಗ್ರೀಸ್ ಮಾಡಿರ್ತಾರ, ಇಲ್ಲ ಡಿಪ್ಲೊಮಾ ಮಾಡಿರ್ತಾರ. ಅಂದ್ರೂ ಅವ್ರಿಗೆ ಆ ಲ್ಯಾಬ್ ಪ್ರೋಗ್ರಾಮ್ ಬಿಟ್ಟು ಬೇರೆ ಪ್ರೋಗ್ರಾಮ್ ಬರೀರಿ ಅಂದ್ರೆ ಬರ್ಯಾಕೆ ಬರಲ್ಲ. ಆಮೇಲೆ ಅವ್ರು ಕಲಿಯೋದು ಮುಗಿದ್ಮ್ಯಾಗ ಆ ಲ್ಯಾಬ್ ಪ್ರೋಗ್ರಾಮು ಬರ್ಯಾಕೆ ಬರಂಗಿಲ್ಲ. ಯಾಕಂದ್ರೆ ಲ್ಯಾಬ್ ಪ್ರೋಗ್ರಾಮ್ ಅಷ್ಟೇ, ಅದು ಲ್ಯಾಬ್ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಬರೋದು ಮುಗಿಸಿರ್ತಾರ. ನಾವು ಈ ಥರ ಸ್ಕಿಲ್ಡ್ ಇಂಜಿನಿಯರ್ಸನ್ನ ರೆಡಿ ಮಾಡಿದಾಗ ಅವ್ರು ಇಂಡಸ್ಟ್ರಿ ಒಳಗೆ ಹೋಗಿ ಹೆಂಗೆ ಜಾಬ್ ತೊಗೊಳಕ್ಕೆ ಸಾಧ್ಯ ಆಗತ್ತೆ? ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ಯಾರ ಅಂದ್ರೆ, ಅದಕ್ಕೆ ಅವರು ಟ್ರೈನಿಂಗ್ ಡಿವಿಷನ್ ಮಾಡ್ಯಾರ. ಅವರೆಲ್ಲ ಏನಂದ್ರೆ ಸಾವಿರಾರು ಮಂದಿಗೆ ತೊಗೊಂಡು ಅವ್ರನ್ನ ಎಲ್ಲೋ ಒಂದು ಬೇರೆ ಕಡೆ ಕಳಿಸಿ 6 ತಿಂಗಳು ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರನ್ನ ತೊಗೊಂಡು ಬರ್ತಾರ. ಆದ್ರೆ ಆ ಥರ ಭಾಳ ದೊಡ್ಡ ಕಂಪ್ನಿಗಳಿಗೆ ಮಾತ್ರ ಮಾಡಕ್ಕೆ ಸಾಧ್ಯ ಐತಿ. ಅದು ಸ್ಪೆಷಲಿ ಇಂಡಿಯನ್ ಬೇಸ್ಡ್ ಕಂಪನೀಸ್ ಅಷ್ಟೇ ಆ ಥರ ಮಾಡ್ತಾರ, ಎಲ್ಲರೂ ಆ ಥರ ಮಾಡಲ್ಲ. ಆಮೇಲೆ ಅವ್ರಿಗೆ ಮಾರ್ಕೆಟ್ನ್ಯಾಗ ಆಲ್ರೆಡಿ ಕೋಡಿಂಗ್ ಬರೋರು ಸಿಗುವಾಗ ಯಾಕೆ ಅವ್ರು ಈ ಥರ ಮಾಡ್ತಾರ? ಇದೊಂದು ಪ್ರಶ್ನೆ ನಾವೆಲ್ಲರನ್ನು ಕೇಳ್ಕೋಬೇಕು. ಈ ಪ್ರಾಬ್ಲಮ್ ನಂದ ಒಂದು ಜರ್ನಿ, ನನಗದು ಪಟ್ಟಂತ ಕಷ್ಟನ ಮರ್ತಿರ್ಲಿಲ್ಲ. ಆಮೇಲೆ ನಾ ಸರಿಯಾಗಿ ಇನ್ನೂ ನನ್ನ ಸ್ಕಿಲ್ ಇಂಪ್ರೂವ್ ಮಾಡಿ ಒಂದು ಚಿಕ್ಕ ಕಂಪ್ನಿ ಜಾಯ್ನ್ ಆದ್ನಿ. ಅದಾದ್ಮೇಲೆ ಮೈಕ್ರೋಸಾಫ್ಟ್ ಒಳಗೆ ಜಾಯ್ನ್ ಆಗಿ ಅಲ್ಲೊಂದು 16 ವರ್ಷ ಲಾಂಗ್ ಕ್ಯಾರಿಯರ್ ಇತ್ತು ನಂದು. ಅದಾದ್ಮೇಲೆ ಫೈನಲಿ ಏನಾರ ನಾ ಸಮಾಜಕ್ಕೆ ಕೊಡಬೇಕು, ಏನಾರ ನಾ ಸೊಸೈಟಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನನ್ನ ಕ್ಯಾರಿಯರಿಂದ ಬ್ರೇಕ್ ತಗೊಂಡು ಐ ಸ್ಟಾರ್ಟೆಡ್ ದಿಸ್ ಸರ್ವಿಸ್. ಇದ್ರೊಳಗೂ ಹೆಂಗಾಯ್ತಂದ್ರೆ, ನಾವು ಇನಿಷಿಯಲಿ ಬರೀ ನನ್ನ ಹತ್ರ ಇರೋ ನಾಲೆಜನ್ನು ನಾ ಜನರಿಗೆ ಹಂಚ್ಕೋಬೇಕು ಅಂತ ಶುರು ಮಾಡಿದ್ನಿ. ಜನವರಿ ಫೆಬ್ರವರಿ ಟೈಮ್ ಫ್ರೇಮ್ನಾಗ 2024ನ್ಯಾಗ ಸ್ಟಾರ್ಟ್ ಮಾಡಿದ್ನಿ. ಮಾಡಿ ಏನಂತಂದ್ರೆ, ನನಗೇನು ಗೊತ್ತಿತ್ತಲ್ಲ, ನಾ ಏನು ಇಂಡಸ್ಟ್ರಿ ಒಳಗೆ ಕಲ್ತಿದ್ನಿ, ನಾ ಯಾವ ಪಾಯಿಂಟ್ಸ್ ನೋಡಿದ್ನಿ, ಅಥವಾ ನಾ ಏನು ನನ್ನ ಪ್ರಾಸ್ಪೆಕ್ಟಿವ್ ಇತ್ತಲ್ಲ, ಅದನ್ನು ನಾ ಇನ್ಸ್ಟಾಗ್ರಾಮ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಹೇಳಕ್ಕೆ ಶುರು ಮಾಡಿದ್ನಿ. ಅವಾಗ ಸುಮಾರು ಜನ, ನೀವು ನಮಗೆ ಕ್ಲಾಸ್ ತೊಗೊಳ್ರಿ, ನಿಮ್ದು ಬೆಂಗಳೂರಾಗ ಅಡ್ರೆಸ್ ಎಲ್ಲೈತಿ, ನಿಮ್ಮ ಆಫೀಸ್ ಎಲ್ಲೈತಿ, ನಿಮ್ಮ ಕೋರ್ಸ್ ಎಲ್ಲೈತಿ, ಈ ಥರ ಸುಮಾರು ಜನ ರೀಚ್ ಔಟ್ ಆದರು. ಸೊ ನನಗೂ ಅನಿಸಿರ್ಲಿಲ್ಲ ಈ ಥರ ಒಂದು ಟೆಕ್ನಿಕಲ್ ಕಂಟೆಂಟ್ ಅವಶ್ಯಕತೆ ಇದೆ, ಅದು ಸ್ಪೆಷಲಿ ಕನ್ನಡದಾಗ ಹೇಳೋದು ಅವಶ್ಯಕತೆ ಇದೆ ಅಂತ. ಆದ್ರೆ ನೂರಾರು ಜನ ಈ ಥರ ಕಮೆಂಟ್ಸ್ ಕೊಟ್ಟು, ಫೀಡ್ಬ್ಯಾಕ್ ಕೊಟ್ಟು, ಫೋನ್ ಮಾಡಿ, ಇಲ್ಲ ನೀವು ಹೇಳ್ರಿ, ನೀವು ಮಾಡಿದ್ರೆ ಭಾಳ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಂಡ್ರು. ಅದೇ ರೀತಿ ಏನಾಯ್ತು, ಮುಂದೆ ಹೋದಂಗೆ ಸುಮಾರು ಜನ ನನಗೆ ಇಂಟ್ರೆಸ್ಟೆಡ್ ಪೀಪಲ್, ಇಲ್ಲ ನಿಮ್ಮ ಜರ್ನಿ ಚಲೋ ಇದೆ, ನಿಮ್ದು ವಿಷನ್ ಚಲೋ ಇದೆ, ನಾವು ಜಾಯ್ನ್ ಆಗ್ತೀವಿ ಅಂತ ಒಂದು ಟೀಮ್ ರೆಡಿ ಆಯಿತು. ಟೀಮ್ ರೆಡಿ ಆದಾಗ ನಾವು ಏನು ಮಾಡಿದ್ವಿ, ಬಹಳಷ್ಟು ರಿಸರ್ಚ್ ಮಾಡಿ, ಮೆಟಿಕ್ಯುಲಸ್ಲಿ ಪ್ಲ್ಯಾನ್ ಮಾಡಿ, ನಂದು ನೂರಾರು ಇಂಟರ್ವ್ಯೂ ತೊಗೊಂಡಿರುವಂಥ ಅನುಭವ, ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್, ಇದನ್ನೆಲ್ಲ ತೊಗೊಂಡು ಒಂದು ವೆರಿ ಕಾಂಪ್ರಿಹೆನ್ಸಿವ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ವಿ. ಆ್ಯಂಡ್ ವಿ ಕಾಲ್ಡ್ ಇಟ್ ಪ್ರೊಫೆಷ್ನಲ್ ಕೋಡಿಂಗ್ ಸ್ಕಿಲ್ಸ್ ಅಂತಂದು.
ಕೋಡಿಂಗ್ ಹೇಳ್ಕೊಡ್ತಾರ. ಆದ್ರ ಆ ಇಂಡಸ್ಟ್ರಿ ಲೆವೆಲ್‌ಗೆ ಬೇಕಲ್ಲ, ಅದಕ್ಕ ಎಕ್ಸ್‌ಪ್ಲಿಸಿಟ್ ಆಗಿ ಅದು ಇರ್ಲಿ ಆ ಹೆಸರೊಳಗ ಅಂತ ಹೇಳಿನ ಪ್ರೊಫೆಷನಲ್ ಅಂತ ಹಾಕಿದ್ವಿ ಅದ್ರೊಳಗ. ಪ್ರೊಫೆಷನಲ್ ಕೋಡಿಂಗ್ ಸ್ಕಿಲ್ ಅಂತಂದು. ಆದ್ರ ಆ ಪ್ರೊಫೆಷನಲ್ ಕೋಡಿಂಗ್ ಸ್ಕಿಲ್ ಬರ್ಬೇಕಂದ್ರ ನಿಮಗ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಏನು, ಕಂಪ್ಯೂಟರ್ ಪಾರ್ಟ್ಸ್ ಏನದಾವ, ಆಪರೇಟಿಂಗ್ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತೈತಿ, ನೆಟ್ವರ್ಕಿಂಗ್ ಹೆಂಗ್ ವರ್ಕ್ ಆಗ್ತೈತಿ, ಸಾಫ್ಟ್‌ವೇರ್ ಡಿಸೈನ್ ಹೆಂಗಿರ್ತೈತಿ, ಸಾಫ್ಟ್‌ವೇರ್ ಸ್ಟ್ಯಾಕ್ ಹೆಂಗಿರ್ತೈತಿ, ಸರ್ವಿಸಸ್ ಅಂದ್ರೆ ಏನು, ಅಪ್ಲಿಕೇಶನ್ಸ್ ಅಂದ್ರೆ ಏನು, ಫ್ರಂಟ್ ಎಂಡ್ ಅಂದ್ರೆ ಏನು, ಬ್ಯಾಕ್ ಎಂಡ್ ಅಂದ್ರೆ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಾಗನ ನೀವು ಒಂದು ಒಳ್ಳೆ ಇಂಜಿನಿಯರ್ ಆಗಕ್ಕೆ ಸಾಧ್ಯ ಇದೆ. ಆಮೇಲೆ ಬರೀ ಕೋಡಿಂಗ್ ಬರುವುದಷ್ಟೇ ಅಲ್ದನ ಆ ಕೋಡಿಂಗ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಮೀಟ್ ಆಗ್ಬೇಕು. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್‌ದೊಳಗ ಪ್ರೊಫೆಷನಲಿ ಕೋಡ್ ಹೆಂಗ್ ಬರೀತಾರಲ್ಲ, ಆ ಸ್ಟ್ಯಾಂಡರ್ಡ್‌ಗೆ ನೀವ್ ಏನಾರ ಹೋದ್ರಿ ಅಂದ್ರ, ಅದು ಎಂಟ್ರಿ ಲೆವೆಲ್‌ದಾಗ ಹೋದ್ರಿ ಅಂದ್ರ, ನಿಮಗ ಬಹಳಷ್ಟ ಚಾನ್ಸಸ್ ಹೈ ಆಗತ್ತ. ಜಾಬ್ ಸಿಗಾಕ, ಆಮೇಲೆ ಒಂದು ಒಳ್ಳೆ ಕಂಪನಿಗೆ ಹೋಗಾಕ. ಅದರ ಜೊತೆಗೆ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಮಾಡಿ, ಆ ಪ್ರಾಜೆಕ್ಟ್ಸನ್ನ ಹೆಂಗ್ ಎಕ್ಸ್‌ಪ್ಲೇನ್ ಮಾಡ್ಬೇಕು, ನೀವು ಬರ್ದಿರೋ ಕೋಡ್ ಹೆಂಗ್ ಟೆಸ್ಟ್ ಮಾಡ್ಬೇಕು, ಅದನ್ನ ಇಂಟರ್ವ್ಯೂವರ್‌ಗೆ ಹೆಂಗ್ ಎಕ್ಸ್‌ಪ್ಲೇನ್ ಮಾಡ್ಬೇಕು. ಆಮೇಲೆ ನೀವು ನೂರಾರು ಪ್ರಶ್ನೆ ಇಂಟರ್ನೆಟ್‌ನ್ಯಾಗ ಅದಾವ ಇಲ್ಲಂತಿಲ್ಲ. ಲೀಡ್ ಕೋಡು, ಹ್ಯಾಕರ್ ರ್ಯಾಂಕು ಅಂತ ಬಹಳಷ್ಟು ವೆಬ್‌ಸೈಟು ಬಂದಾವ. ಅದನ್ನಷ್ಟೆಲ್ಲ ಮಾಡಿದ್ರು ಸಹಿತ ನೀವು ಇಂಟರ್ವ್ಯೂ ಹೋದಾಗ ನಿಮ್ಗೆ ಅಟ್ ಲೀಸ್ಟ್ ಒಂದು 2 ಪ್ರಶ್ನೆ ಎಂತಾವ್ ಬರ್ತಾವಂದ್ರ ಅದನ್ನ ನೀವು ಮಾಡೇ ಇರಲ್ಲ. ಅಂಡ್ ನೀವು ಬ್ಯಾರೆ ಈಗ ನಿಮ್ದು ಅಕಾಡೆಮಿಕ್ ಕ್ಯಾರಿಯರ್‌ನಾಗ ಎಕ್ಸಾಮ್‌ದಾಗೂ ಹಂಗ ಆಗೇ ಆಗತ್ತ. ಆಸ್ ಅನ್ ಇಂಜಿನಿಯರ್ ನೀವು ಅನ್ನೋನ್ ಪ್ರಾಬ್ಲಮ್, ಒಂದು ಹೊಸ ಪ್ರಾಬ್ಲಮ್ ಕೊಟ್ಟಾಗನು ನಿಮ್ಗೆ ಅದನ್ನ ಸಾಲ್ವ್ ಮಾಡಕ್ ಬರ್ಬೇಕು. ಆಮೇಲೆ ಅದನ್ನ ಕೋಡ್ ಬರೆಯಕ್ ಬರ್ಬೇಕು. ಅದನ್ನ ಟೆಸ್ಟ್ ಮಾಡಕ್ ಬರ್ಬೇಕು. ಅದನ್ನ ಎಕ್ಸ್‌ಪ್ಲೇನ್ ಮಾಡಕ್ ಬರ್ಬೇಕು. ಅದ್ ಎಂಟೈರ್ ಜರ್ನಿ ಅಂಡ್ ದಟ್ ಎಂಟೈರ್ ಸ್ಕಿಲ್ ಸೆಟ್ ಏನೈತಲ್ಲ, ಅದು ಬಂದಾಗನ ಏನಾಗತ್ತ, ದೇರ್ ಈಸ್ ಅ ವೆರಿ ಹೈ ಚಾನ್ಸ್ ದಟ್ ನೀವು ಒಂದು ಒಳ್ಳೆ ಕಂಪನಿ ಜಾಯಿನ್ ಆಗ್ಬೋದು ವಿತ್ ಅ ವೆರಿ ಹೈ ಪ್ಯಾಕೇಜ್. ಸೊ ಇದನ್ನೆಲ್ಲ ಗಮನದಾಗಿಟ್ಕೊಂಡು ಒಂದು ವೆರಿ ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ವಿ. ಅದ್ರೊಳಗೆ ಎಲ್ಲ ಡೈಮೆನ್ಷನ್ಸ್ ಕವರ್ ಮಾಡಾಕ್ತೇವಿ. ಅಂಡ್ ಆದಷ್ಟು ಸಾಕಷ್ಟು ರೆಕಾರ್ಡಿಂಗ್ ಇದ್ರದ್ದು ಆಲ್ರೆಡಿ ಕಂಪ್ಲೀಟ್ ಆಗೈತಿ. ಸೊ ಈ ದೀಪಾವಳಿಯ ಶುಭ ದಿನದಂದು ನಮಗೆಲ್ಲ ಭಾಳ ಖುಷಿ ಆಗೈತಿ. ವಿ ಆರ್ ಸೂಪರ್ ಎಕ್ಸೈಟೆಡ್ ಆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನೌನ್ಸ್ ಮಾಡಾಕ. ನಿಮ್ಗ ಅದರದ್ದು ವೆಬ್ಸೈಟ್ ಲಿಂಕು ನಮ್ಮ ಇಲ್ಲಿ ಈ ವಿಡಿಯೋ ಒಳಗ ಕ್ಯಾಪ್ಷನ್ಸ್‌ದಾಗ, ಆಮೇಲೆ ಡಿಸ್ಕ್ರಿಪ್ಷನ್‌ದಾಗ, ಆಮೇಲೆ ಈ ವಿಡಿಯೋ ಒಳಗೂ ನಾವು ಅದನ್ನ ಹಾಕಿದೀವಿ. ಆ ಲಿಂಕಿಗೆ ಹೋಗಿ ನೀವೇನಂದ್ರ ಸೈನ್ ಅಪ್ ಆಗ್ಬೋದು. ಅಲ್ಲಿ ಟ್ರಯಲ್ ಕ್ಲಾಸಸ್ ಅದಾವ, ಅದನ್ನು ನೋಡ್ಬೋದು. ಆಮೇಲೆ ದೀಪಾವಳಿಗೋಸ್ಕರ ಸ್ಪೆಷಲ್ ಡಿಸ್ಕೌಂಟು ಇಟ್ಟಿದ್ದೀವಿ. ಕೂಪನ್ ಕೋಡನ್ನ ಕಳಿಸ್ತೀವಿ ನಾವು. ನೀವೇನಾರ ಕಮೆಂಟ್ ಮಾಡಿದ್ರಿ ಅಂದ್ರ, ಅವಾಗ ನಮ್ಮ ಟೀಮ್ ಅವ್ರು ಏನ್ ಮಾಡ್ತಾರ, ನಿಮ್ಗೆ ಅದನ್ನ ಕೂಪನ್ ಕೋಡ್ ಕಳಿಸ್ತಾರ. ಅಂಡ್ ಈ ಸ್ಪೆಷಲ್ ಡಿಸ್ಕೌಂಟ್ ಅವೈಲ್ ಮಾಡ್ರಿ. ಇದ್ರೊಳಗ ನೀವು ವೆಬ್ಸೈಟ್ ಹೋದ್ಮೇಲೆ ನಿಮ್ಗೆ ಅದ್ರೊಳಗೆ ಏನೇನ್ ಮಾಡ್ಯೂಲ್ಸ್ ಅದಾವ, ಅದ್ರೊಳಗೆ ಥಿಯರಿ ಏನಿದೆ, ಬ್ಯಾಕ್‌ಗ್ರೌಂಡ್ ಏನಿದೆ, ಕೋಡಿಂಗ್ ವರ್ಕ್‌ಶಾಪ್ಸ್ ಏನದಾವ, ಪ್ರಾಜೆಕ್ಟ್ಸ್ ಎಷ್ಟದಾವ, ಅದನ್ನ ಎಲ್ಲಾ ಮಾಹಿತಿನೂ ನೀವು ನೋಡ್ಬಹುದು. ಆಮೇಲೆ ಇದೆಲ್ಲಾ ಕಂಟೆಂಟು ಸಹಿತ ಆದಷ್ಟು ಬೇಗ ನಿಮ್ಮ ಮೊಬೈಲ್ ಫೋನ್ಸ್ ಒಳಗೂ ಬರಾಕ್ ಶುರು ಆಗತ್ತ. ಈ ರೀತಿ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡಿದ್ವಿ. ಇದನ್ನ ಮಾಡಿದ್ದನ್ನ ನನಗೆ ಐಟಿ ಇಂಡಸ್ಟ್ರಿ ಒಳಗೆ ಗೊತ್ತಿರುವಂತ ಸ್ಟಾರ್ಟ್‌ಅಪ್ ಫೌಂಡರ್ಸ್, ಇಂಡಸ್ಟ್ರಿ ಲೀಡರ್ಸ್, ಎಚ್.ಆರ್ಸ್ ಜೊತೆ ನಾ ಹೇಳಕ್ ಶುರು ಮಾಡಿದ್ನಿ. ಸೊ ದೇ ಆರ್ ಆಲ್ ಸೂಪರ್ ಎಕ್ಸೈಟೆಡ್. ಯಾಕಂದ್ರ ಈ ಕರೆಂಟ್ಲಿ ಹೆಂಗೈತಿ ಸಿಚುವೇಶನ್ ಅಂದ್ರ, ಅವ್ರಿಗೆ ಇಬ್ರು ಡೆವಲಪರ್ ಬೇಕಾಗಿದ್ರ ಅಂತ ತಿಳ್ಕೊರಿ. ಅವ್ರು ಹೋಗಿ 100 ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಮಾಡ್ತಾರಂತ. ಆ 100 ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಮಾಡಿದವ್ರಿಗೆ ರಿಟರ್ನ್ ಟೆಸ್ಟ್ ತಗೋತಾರ. ಆ ರಿಟರ್ನ್ ಟೆಸ್ಟ್‌ನ್ಯಾಗನ ಒಂದು 30, 40 ಅಥವಾ 50% ಮಂದಿ ಹೊರಗೆ ಹೋಗ್ತಾರ. ಅದಾದ್ಮ್ಯಾಗ ಒಂದ್ 2, 3 ರೌಂಡ್ ಇಂಟರ್ವ್ಯೂ ತಗೊಳ್ತಾರ. ಅದ್ರೊಳಗೆ ಫಿಲ್ಟರ್ ಹಾಕೊಂತ ಫೈನಲಿ ಆಫರ್ ಲೆಟರ್ ಎಷ್ಟು ಮಂದಿಗೆ ಹೋಗ್ತೈತಿ ಗೆಸ್ ಮಾಡ್ರಿ. ಬರೀ 2 ಅಥವಾ 3 ಜನರಿಗೆ ಆಫರ್ ಲೆಟರ್ ಹೊಂಟೈತಂತ. ಅಂದ್ರ 100 ಮಂದಿಯಿಂದ ರೆಸ್ಯೂಮೆ ಶುರು ಆಗಿದ್ದು ಆಫರ್ ಲೆಟರ್ ಕೋಡಿಂಗ್ ರೌಂಡಿಗೆ, ಸ್ಪೆಷಲಿ ಕೋಡಿಂಗ್ ರೋಲ್ ಅಥವಾ ಸಾಫ್ಟ್‌ವೇರ್ ಡೆವಲಪರ್ ರೋಲ್‌ಗೆ ಇಂಡಸ್ಟ್ರಿದಾಗ ಬರೀ 2ರಿಂದ 3 ಮಂದಿ ಹೋಗ್ತಿದೆ ಅಂದ್ರ, ಲುಕ್ ಎಟ್ ದ ಸಿಚುವೇಶನ್. ನಾವ್ ಯಾವ ಸ್ಥಿತಿಗೆ ತಲುಪಿದೀವಿ ಅಂತಂದು. ಅದಕ್ಕೆ ಏನೈತಂದ್ರ, ಈ ಇಂಡಸ್ಟ್ರಿ ಪಾರ್ಟ್ನರ್ಸ್ ಜೊತೆ, ಈ ಎಚ್.ಆರ್ಸ್ ಜೊತೆ ಕೊಲಾಬ್ರೇಟ್ ಮಾಡಿ, ನಮ್ ಕಡೆ ಯಾರು ಟ್ರೈನ್ ಆಗ್ತಾರ, ಅದ್ರೊಳಗೆ ಯಾರು ಆ ಸ್ಕಿಲ್ಸ್ ಅಕ್ವೈರ್ ಮಾಡ್ಕೋತಾರ, ಯಾರಿಗೆ ಕೋಡಿಂಗ್ ಚಲೋ ಬರಾಕ್ತೈತಿ, ಯಾರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಬರಾಕ್ತೈತಿ, ಯಾರ ಅವ್ರು ಬರ್ದಿರೋ ಕೋಡ್ ಎಕ್ಸ್‌ಪ್ಲೇನ್ ಮಾಡಕ್ ಬರಾತೈತಿ, ಅದನ್ನ ಟೆಸ್ಟ್ ಮಾಡಕ್ ಬರಾಕ್ತೈತಲ್ಲ, ಅಂತ ಪ್ರೊಫೆಷನಲ್ಸ್ ನಾವು ಐಡೆಂಟಿಫೈ ಮಾಡಿ, ಈ ತರ ಬೇರೆ ಬೇರೆ ಸ್ಟಾರ್ಟ್‌ಅಪ್ಸ್‌ಗೆ, ಒಳ್ಳೆ ಒಳ್ಳೆ ಕಂಪನಿಗೆ ನಾವು ಕಳಿಸಿದಾಗ ಏನಾಗತ್ತ, ನಾವು 10 ಮಂದಿಗೆ ಕಳಿಸಿದ್ವಿ ಅಂದ್ರೆ ಮೋಸ್ಟ್ ಲೈಕ್ಲಿ 5 ಮಂದಿಗೆ ಆಫರ್ ಲೆಟರ್ ಸಿಗುವಂತ ಚಾನ್ಸು ಇದೆ. ಹಿಂಗಾಗಿ ಈ ತರ ಆಯ್ತಂದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಬೆಂಗಳೂರಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತ ಕಂಪನಿಗಳು ನಿಮ್ ಕಡೆ ಯಾರು ರೆಡಿ ಆಗ್ತಾರಲ್ಲ ಅವ್ರು ನಮ್ಗ್ ಕಳಿಸ್ರಿ ಅಂತ ಹೇಳ್ತಾರ. ಆಮೇಲೆ ನಮ್ದೊಂದು ಸಿದ್ಧಾಂತ ಏನಂದ್ರ, ನಮ್ ಕಂಪನಿಯಿಂದ ಯಾರಾದ್ರೂ ಟ್ರೈನ್ ಆಗಿ ಹೋಗ್ತದಾರಂದ್ರ ಅವ್ರಿಗೆ ನಾವು ಇಂಟರ್ನಲಿ ಟೆಸ್ಟ್ ಮಾಡಿ ನಮ್ದು ಬಾರ್ ಕ್ಲಿಯರ್ ಆದ್ರನ ಅಲ್ಲಿ ಕಳಿಸ್ತೀವಿ. ಆಯ್ತಾ? ಹಂಗ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ವಿಶ್ವಾಸ ಅಥವಾ ಒಂದು ಟ್ರಸ್ಟ್ ಬೆಳೆಯುತ್ತೆ. ಆಮೇಲೆ ನಾವ್ ಇಂಟರ್ವ್ಯೂ ತಗೊಂಡಾಗ ಯಾರು ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನಾವ್ ಹೇಳ್ತೀವಿ ಅವ್ರಿಗೆ ಕ್ಲಿಯರ್ ಆಗಿ, ನೋಡ್ರಿ ನೀವು ಈ ಸ್ಕಿಲ್ ಒಳಗ ಹಿಂದದಿರಿ, ಈ ಸ್ಕಿಲ್ ನೀವು ಅಕ್ವೈರ್ ಮಾಡ್ಕೋರಿ, ಅದನ್ನ ಮಾಡೋ ಮಟ್ಟ ವಿ ಕೆನಾಟ್ ಸೆಂಡ್ ಯು ಅಂತಂದು. ಹಂಗಂತ ಹೇಳಿ ನಾವು ಜಾಬ್ ಗ್ಯಾರಂಟಿ ಪ್ರೋಗ್ರಾಮ್ ಐತಿ, ನೀವು ರೊಕ್ಕ ಕೊಟ್ರೆ ನಿಮ್ಗೆ ಕೆಲಸ ಕೊಡ್ತೈತಿ ಅಂತ ಎಲ್ಲೂ ಹೇಳಾಗ್ತಿಲ್ಲ. ನಾವೇನ್ ಹೇಳಾಗ್ತೀವಿ ಅಂದ್ರೆ ನಮ್ದೊಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಐತಿ.
ಪ್ರಯತ್ನ ಮಾಡ್ರಿ, ಸಿನ್ಸಿಯರ್ ಆಗಿ ಟ್ರೈ ಮಾಡ್ರಿ. ನೀವು ಅದನ್ನ ನಮ್ದು ಎಕ್ಸ್ಪೆಕ್ಟೇಷನ್ ಕ್ಲಿಯರ್ ಮಾಡಿದ್ರೆ ದೆನ್ ಅಫ್ಕೋರ್ಸ್ ವಿ ವಿಲ್ ಸೆಂಡ್ ಇಟ್ ಟು ಯು. ನಾವು ಸೆಂಡ್ ಮಾಡೋದಲ್ಲ, ಮಂದಿ ನಮಗೆ ಕೇಳಕ್ ಹತ್ತಾರ ಅಂದ್ರೆ ಅವ್ರು ಬೆನ್ ಹತ್ತಾರ ಯಾರು ರೆಡಿ ಅದಾರ ಕೊಡ್ರಿ ಅಂತಂದು. ಆಯ್ತಾ, ದಟ್ ಈಸ್ ಜಸ್ಟ್ ಅ ಬೈ ಪ್ರಾಡಕ್ಟ್. ಅಂದ್ರೆ ನಿಮ್ಗೆ ಕೆಲಸ ಸಿಗೋದು ಇಟ್ ವಿಲ್ ಬಿಕಮ್ ಅ ಬೈ ಪ್ರಾಡಕ್ಟ್. ಆಮೇಲೆ ಯಾರು ಈ ತರ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡು ಜಾಯ್ನ್ ಆಗ್ತಾರಲ್ಲ ಐ ಟಿ ಇಂಡಸ್ಟ್ರಿ ಒಳಗೆ, ಅಂದ್ರೆ ಎಲ್ಲಾ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡು, ಸಾಫ್ಟ್ವೇರ್ ಡಿಸೈನ್ ಬಗ್ಗೆ ಅರ್ಥ ಮಾಡ್ಕೊಂಡು, ಕೋಡಿಂಗ್ ಅರ್ಥ ಮಾಡ್ಕೊಂಡು, ಚಲೋ ತಂಗಿ ಟೆಕ್ನಿಕಲ್ ಸ್ಕಿಲ್ಸ್ ಕಲ್ತು ಯಾರು ಜಾಯ್ನ್ ಆಗ್ತಾರಲ್ಲ ಅವ್ರ ಕ್ಯಾರಿಯರ್ ಏನಂದ್ರೆ ಫಾಸ್ಟ್ ಆಗಿ ಟೇಕ್ ಆಫ್ ಆಗ್ತೈತಿ. ಯಾಕಂದ್ರೆ ಅವ್ರ ವರ್ಕ್ ಒಳಗೆ ಅವ್ರು ಅದನ್ನ ಎಂಜಾಯ್ ಮಾಡ್ತಾರ, ಪ್ಲಸ್ ದೇ ವಿಲ್ ಡಿಲಿವರ್ ದ ವರ್ಕ್ ವಿತ್ ಬೆಟರ್ ಕ್ವಾಲಿಟಿ ಅಂಡ್ ಬೆಟರ್ ಡಿಸೈನ್ ಅಂಡ್ ಬೆಟರ್ ಕೋಡ್. ಅವಾಗ ಏನಾಗುತ್ತೆ, ನ್ಯಾಚುರಲಿ ಅವ್ರದ್ದು ಕ್ಯಾರಿಯರ್ ಫಾಸ್ಟ್ ಆಗಿ ಗ್ರೋ ಆಗುತ್ತೆ, ಚಂದ ಗ್ರೋ ಆಗುತ್ತೆ, ಅಂಡ್ ದೇ ವಿಲ್ ಎಂಜಾಯ್ ಇಟ್, and they will get into good companies, surrounded by smart and good engineers. So you will have a very beautiful career and beautiful life. ಆಮೇಲೆ ಹಂಗಿದ್ರೆ ಈ ಕೋಡಿಂಗ್, ಪ್ರೊಫೆಷನಲ್ ಕೋಡಿಂಗ್ ಸ್ಕಿಲ್ ಅಂದ ತಕ್ಷಣ ನಮ್ಮ ತಲೆ ಒಳಗೆ ಬರುವಂತ ಫಸ್ಟ್ ಪ್ರಶ್ನೆ ಏನು, ಯಾವ ಲ್ಯಾಂಗ್ವೇಜ್ನಾಗ ಕಲಿಸ್ತೀರಿ? ಭಾಳ ಲ್ಯಾಂಗ್ವೇಜ್ ಅದಾವ. ಅದ್ರಾಗ ಅಂಕರ ಈಗ ನೀವು ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ದಿನ ಅಡ್ವರ್ಟೈಸ್ಮೆಂಟ್ ಬರ್ತೈತಿ, ಏನು ಜಾವಾ ಕಲೀರಿ, ಪೈಥಾನ್ ಕಲೀರಿ, ರಿಯಾಕ್ಟ್ ಕಲೀರಿ, ಅದು ಕಲೀರಿ, ಇದು ಕಲೀರಿ ಅಂತಂದು. ಸೊ ವಿ ಆರ್ ಆಫರಿಂಗ್ ದಿಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ತ್ರೀ ಲ್ಯಾಂಗ್ವೇಜಸ್, ಅಂದ್ರೆ ಸಿ, ಪೈಥಾನ್ ಮತ್ತು ಜಾವಾ. ಹಂಗಂತ ಹೇಳಿ ನೀವು ಸಪ್ರೇಟ್ ಕೋರ್ಸ್ ತಗೋಬೇಕಂತಿಲ್ಲ, ಅದು ಒಂದ ಕೋರ್ಸ್ನಾಗ ಆಲ್ ದ 3 ಲ್ಯಾಂಗ್ವೇಜಸ್ ಆರ್ ಕವರ್ಡ್. ಯಾಕೆ ಈ ತರ ಮಾಡಿದ್ವಿ ಅಂದ್ರೆ, ಚಲೋ ಪ್ರಾಡಕ್ಟ್ ಕಂಪನೀಸ್ ಒಳಗ ಇಂಟರ್ವ್ಯೂದೊಳಗೆ ಅವ್ರು ಎಲ್ಲೂ ಹೇಳಂಗಿಲ್ಲ ನಿಮಗೆ ಇದೇ ಲ್ಯಾಂಗ್ವೇಜ್ನಾಗ ಕೋಡ್ ಬರೀರಿ ಅಂತಂದು. ನಿಮಗೆ ಯಾವ ಲ್ಯಾಂಗ್ವೇಜ್ನಾಗ ಕಂಫರ್ಟೇಬಲ್ ಅದ್ರಿ ಅದ್ರಾಗ ಬರೀರಿ ಅಂತ ಹೇಳ್ತಾರ. ಸೆಕೆಂಡ್ ಏನಂದ್ರೆ, ಸಿ ಲ್ಯಾಂಗ್ವೇಜ್ ಕಲ್ತ್ರಿ ಅಂದ್ರೆ ನಿಮಗೆ ಬಹಳಷ್ಟು ಬೇಸಿಕ್ಸ್, ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಬೇಸಿಕ್ಸ್ ಏನಂತಾರಲ್ಲ ಅದು ಬಹಳ ಕ್ಲಿಯರ್ ಆಗುತ್ತೆ. ಇಟ್ ಈಸ್ ಅ ರಿಯಲಿ ರಾ ಲ್ಯಾಂಗ್ವೇಜ್, ಇಟ್ ಈಸ್ ರಿಯಲಿ ಅಟ್ ಅ ಸಿಸ್ಟಮ್ ಲೆವೆಲ್ ಲ್ಯಾಂಗ್ವೇಜ್. ಅದರಿಂದ ಆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆದವು ಅಂದ್ರೆ ದೆನ್ ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ಗೋಸ್ಕರ ಯಾವುದು ಪೈಥಾನ್ ಆಮೇಲೆ ಜಾವಾ ಕಲ್ತ್ರಿ ಅಂದ್ರೆ ದೆನ್ ಯು ಕ್ಯಾನ್ ಆನ್ಸರ್ ಲಾಟ್ ಆಫ್ ದ ಟೆಕ್ನಿಕಲ್ ಕ್ವಶನ್ಸ್. ಆಮೇಲೆ ನಿಮಗೆ ಚಲೋ ಅಂತ ಪ್ರಾಜೆಕ್ಟ್ಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ನೀವು ಒಂದು ಲ್ಯಾಂಗ್ವೇಜ್ ಕಲಿತೀರಿ ಅಥವಾ 2 ಕಲಿತೀರಿ ಅಥವಾ 3 ಕಲಿತೀರಿ, ಇಟ್ ಈಸ್ ಅಪ್ ಟು ಯು, ಬೇಸ್ಡ್ ಆನ್ ನಿಮ್ಗೆ ಎಷ್ಟು ಟೈಮ್ ಅವೈಲೇಬಲ್ ಇದೆ, ನಿಮ್ಮ ಶೆಡ್ಯೂಲ್ ಹೆಂಗಿದೆ ಅಂತಂದು. ಬಟ್ ವಿ ಆರ್ ಗಿವಿಂಗ್ ಯು ದಟ್ ಆಪ್ಷನ್. ಆ ಥರ ಮಾಡಿ ಒನ್ಸ್ ಯು ಗೋ ಥ್ರೂ ದಟ್ ಜರ್ನಿ ಅಲ್ಲ, ದೆನ್ ಅವಾಗ ಏನು ಮಾಡ್ತೀವಿ ಅಂದ್ರೆ ನಿಮ್ದೇನು ಪ್ರಾಜೆಕ್ಟ್ಸ್ ನೀವೇನು ಬರ್ದಿರ್ತೀರಲ್ಲ ಕೋಡ್, ಅದನ್ನೆಲ್ಲ ಓಪನ್ ಸೋರ್ಸ್ನಾಗ ಗಿಟ್ಹಬ್ನಾಗ ಹಾಕಿ ನಿಮ್ದು ರಿಸ್ಯೂಮೆ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ. ಆ ರಿಸ್ಯೂಮೆ ಒಳಗೆ ನೀವು ಬರ್ದಿರುವಂಥ ಕೋಡ್, ನಾವು ಬರ್ದಿದ್ದು ತೊಗೊಂಡು ಕಾಪಿ ಪೇಸ್ಟ್ ಮಾಡಿದ್ದಲ್ಲ, ನೀವು ರಿಯಲ್ ಆಗಿ ಬರ್ದಿದ್ದ ಕೋಡ್, ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಗಿಟ್ಹಬ್ನಾಗ ಹಾಕಿ, ಆಮೇಲೆ ನಿಮ್ದು ರಿಸ್ಯೂಮೆ ಎಲ್ಲ ಒಂದು ಟೆಂಪ್ಲೇಟೈಸ್ಡ್ ಫಾರ್ಮ್ಯಾಟ್ ಒಳಗೆ ರೆಡಿ ಮಾಡಿ, ಆಮೇಲೆ ನಮ್ಮ ಟೀಮ್ದವ್ರು ಏನು ಅಸೆಸ್ಮೆಂಟ್ ಮಾಡ್ತಾರಲ್ಲ, ಅಂದ್ರೆ ನಿಮ್ಮ ಟೆಸ್ಟ್ ತೊಗೊಳೋದು, ನಿಮ್ಮ ಇಂಟರ್ವ್ಯೂ ತೊಗೊಂಡು ಮಾಡಿರ್ತಾರಲ್ಲ ಅದ್ರದ್ದು ರಿಸಲ್ಟ್, ಇದನ್ನ ಎಲ್ಲ ಸೇರಿ ನಾವು ಏನು ಮಾಡ್ತೀವಿ, ಒಂದು ಬಂಡಲ್ ಮಾಡಿ ನಮಗೆ ಯಾವ ಕಂಪ್ನೀಸ್ ಅಪ್ರೋಚ್ ಆಗ್ತಾರಲ್ಲ ಅವ್ರಿಗೆ ಕಳಿಸ್ಕೊಡ್ತೀವಿ. ಸೊ ಬಿಫೋರ್ ಇವನ್ ದೇ ಟೇಕ್ ಯುವರ್ ಇಂಟರ್ವ್ಯೂ ಅಲ್ಲ, ದೇ ನೋ ದ್ಯಾಟ್ ನೀವು ಈ ಥರ ಕೋರ್ಸ್ ಮಾಡಿದಿರಿ, ಈ ಥರ ಸ್ಕಿಲ್ ನಿಮ್ಮ ಹತ್ರ ಇದೆ, ನೀವು ಯಾವ ಥರ ಕೋಡ್ ಬರ್ದಿರಿ, ಯಾವ ಥರ ಪ್ರಾಜೆಕ್ಟ್ಸ್ ಮಾಡಿರಿ, ಆಮೇಲೆ ನಮ್ಮ ಟೀಮ್ದು ಇಂಟರ್ವ್ಯೂ ಫೀಡ್ಬ್ಯಾಕ್ ಏನಿದೆ ಅದನ್ನು ಶೇರ್ ಮಾಡಿರ್ತೀವಿ. ಸೊ ಅವಾಗ ಏನಾಗುತ್ತೆ, ದ ಪ್ರೊಬಬಿಲಿಟಿ ಆಫ್ ಯು ಗೆಟ್ಟಿಂಗ್ ಇನ್ ಟು ದ ಕಂಪ್ನಿ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಹೈ. ಆಯ್ತಾ, ಇಲ್ಲಾಂದ್ರೆ ಅವ್ರು ನೋಡ್ತಾರ, ಇದನ್ನ ನೋಡಿ ಇಲ್ಲಪ್ಪ ಇದು ನಮ್ಮ ಕಂಪ್ನಿಗೆ ಸೂಟ್ ಆಗಲ್ಲ ಅಂತ ಶಾರ್ಟ್ ಲಿಸ್ಟ್ ಮಾಡಲ್ಲ, ದೆನ್ ವಿಲ್ ಟ್ರೈ ವಿತ್ ಸಮ್ ಅದರ್ ಕಂಪನಿ. ಸೊ ದಿಸ್ ಇಸ್ ಓವರ್ ಆಲ್ ವಿಷನ್. ಅದಕ್ಕೆ ಈ ಇಂಡಸ್ಟ್ರಿ ಒಳಗೆ ನೋಡ್ರಿ, ಲಕ್ಷಾಂತರ ಜನ ಏನ್ ಮಾಡಾಕ್ತಾರ, ನಮ್ಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ ಅಂತ ಅವ್ರು ಹೇಳ್ತಿದಾರ. ಇಂಡಸ್ಟ್ರಿ ಅವ್ರು ಏನ್ ಅನ್ನಕ್ತಾರ, ನಮ್ಮ ಹತ್ರ ಜಾಬ್ ಓಪನಿಂಗ್ ಅದಾವ, ಆದ್ರೆ ಸರಿಯಾಗಿ ಕೋಡ್ ಬರೆಯೋರು ಸಿಕ್ತಿಲ್ಲ ಅಂತ ಅವ್ರು ಹೇಳ್ತಿದಾರ. ಸೊ ನಮ್ದೊಂದು ಅಳಿಲು ಸೇವೆ ಸಮಾಜಕ್ಕೆ ಏನಂದ್ರೆ, ಈ ಎರಡೂ ಕಮ್ಯುನಿಟಿದು ಪ್ರಾಬ್ಲಮ್ ನಾವು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಥಿಂಕ್ ಮಾಡಿ ನಮ್ದೊಂದು ಪ್ರಯತ್ನ ಮಾಡ್ತಿದ್ದೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಮೆಂಟ್ ಒಳಗೆ ತಿಳಿಸ್ರಿ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಅಂತಂದ. ಈ ಪ್ರೊಫೆಷನಲ್ ಕೋಡಿಂಗ್ ಸ್ಕಿಲ್ ಅನ್ನೋದು ಇದೇನೊಂದು ಕೋರ್ಸ್ ಐತಿ, ಆ ವಿಡಿಯೋನ ನೋಡ್ಬೇಕು ಅಥವಾ ಏನೋ ಒಂದು ಕೋಡ್ ಬರಿಬೇಕಂತಲ್ಲ. ವೆನ್ ಯು ಟೇಕ್ ದಿಸ್ ಪ್ರೋಗ್ರಾಮ್ ಅಲ್ಲ, ವೆನ್ ಯು ಸೈನ್ ಅಪ್ ಫಾರ್ ದಿಸ್ ಪ್ರೋಗ್ರಾಮ್ ಅಲ್ಲ, ಯು ಆರ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅ ಕ್ಯಾರಿಯರ್ ಜರ್ನಿ ವಿತ್ ಅಸ್. ನಾವು ನಿಮ್ಮ ಕ್ಯಾರಿಯರ್ ಜರ್ನಿ ಒಳಗೆ ನಿಮ್ಮ ಜೊತೆಗೆ ಇರ್ತೀವಿ. ನೀವು ಇದನ್ನ ಕಲಿಯುವಾಗ, ನೀವು ಇದನ್ನ ಪ್ರಿಪೇರ್ ಆಗುವಾಗ, ನೀವು ಇಂಟರ್ವ್ಯೂಸ್ ಫೇಸ್ ಮಾಡುವಾಗ, ರಿಸ್ಯೂಮೆ ಕ್ರಿಯೇಟ್ ಮಾಡುವಾಗ, ಅಪ್ಲೈ ಮಾಡುವಾಗ, ಅಥವಾ ನಿಮಗೆ ಜಾಬ್ ಸಿಕ್ಕ ಮೇಲೆ ಸಹಿತ ಆಮೇಲೆ ಅಲ್ಲಿ ನೀವು ಹೆಂಗೆ ಗ್ರೋ ಆಗಬೇಕು. ಸೊ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ದೋಸ್ ರಿಲೇಷನ್ಸ್ ವೇರ್ you will come with us, will engage with us, and you will have a career. You will give an opportunity for us to mentor you in your professional career. So we are thinking this as a relationship more than a business. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಈ ಪ್ರೋಗ್ರಾಮ್ ಏನು ಡಿಸೈನ್ ಮಾಡಿದ್ವಲ್ಲ, ಸೊ ಇದ್ರದ್ದು ಟಾರ್ಗೆಟ್ ಆಡಿಯನ್ಸ್ ಯಾರದಾರ, ಇದು ಯಾರಿಗೆ ಬೆನಿಫಿಟ್ ಜಾಸ್ತಿ ಆಗುತ್ತಂದ್ರೆ, ಇದನ್ನ ಯಾರಿಗೆ ಡಿಸೈನ್ ಮಾಡೇವಂದ್ರೆ, ವಿ ಹ್ಯಾವ್ ಡಿಸೈನ್ಡ್ ಇಟ್ ಫಾರ್ ಮಲ್ಟಿಪಲ್ ಪರ್ಸೋನಾಸ್. ಇದ್ರೊಳಗೆ 3 ಟೈಪ್ ಆಫ್ ಜನರು ಅದಾರ. ಒಂದು, ಯಾರಿಗೆ ಸದ್ದ ಕಲಿಯಾಕ್ತಾರ, ನೀವು ಇಂಜಿನಿಯರಿಂಗ್ ಕಲಿಯಾಕ್ತಿರ್ಬೋದು, BCA, MCA, BSc ಕಂಪ್ಯೂಟರ್ ಸೈನ್ಸ್, ಎನಿ ಡಿಗ್ರಿ ವೇರ್ ಯು ಆರ್ ಲರ್ನಿಂಗ್ ಕಂಪ್ಯೂಟರ್ ಸೈನ್ಸ್, ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಆಫ್ ದೆಮ್. ಆಮೇಲೆ ನೀವು ರೀಸೆಂಟಾಗಿ ಗ್ರ್ಯಾಜುಯೇಟ್ ಆಗಿರಿ ಆ್ಯಂಡ್ ಜಾಬ್ ಹುಡುಕಾಗ್ತೀರಿ, ಅವ್ರಿಗೂ ಇದು ಯೂಸ್ ಆಗುತ್ತೆ.
ಆಮೇಲೆ ನಿಮಗೆ ಜಾಬ್ ಸಿಕ್ಕೈತಿ ಐ.ಟಿದಾಗ. ಆದ್ರ ನೀವು ಅದನ್ನ ಎಂಜಾಯ್ ಮಾಡತ್ತಿಲ್ಲ. ನಿಮ್ಗೇನೋ ಒಂದು ಮ್ಯಾನ್ಯುವಲ್ ಕೆಲಸ ಕೊಟ್ಟಾರ, ಮೇಂಟೆನೆನ್ಸ್ ಕೆಲಸ ಕೊಟ್ಟಾರ. ಎದಕ್ಕಂದ್ರೆ ನಿಮ್ಗೆ ಕೋಡಿಂಗ್ ಬಂದಿರಲಿಲ್ಲ ಅಥವಾ ನೀವು ಇಂಟರ್ವ್ಯೂದೊಳಗೆ ಕೋಡಿಂಗ್ ಚಲೋ ಮಾಡಿರ್ಲಿಕ್ಕಿಲ್ಲ. ಅವಾಗ ಏನು ಮಾಡಿರ್ತಾರ, ನಿಮ್ಗೆ ಮೇಂಟೆನೆನ್ಸ್ ವರ್ಕ್ ಕೊಟ್ಟಿರ್ತಾರೆ ಆ್ಯಂಡ್ ಯು ಆರ್ ನಾಟ್ ರಿಯಲಿ ಲೈಕಿಂಗ್ ದಟ್ ವರ್ಕ್. ಸೊ ಈ ರೀತಿ ಬೇರೆ ಬೇರೆ ಪರ್ಸೋನಾಗ ಈ ಪ್ರೋಗ್ರಾಮ್ ಡಿಸೈನ್ ಮಾಡೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈಗ ನೀವು ಈ ಪ್ರೋಗ್ರಾಮ್ ಸೈನ್ ಅಪ್ ಆದ್ರಿ, ನೀವು ಇದನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಬಟ್ ಸೇ ಡೌನ್ ದ ಲೈನ್ 2-3 ಮಂತ್ಸ್ ನಿಮಗಿಲ್ಲಪ್ಪ ಇದು ನನಗೆ ಹಾರ್ಡ್ ಅನ್ಸಾಕ್ತೈತಿ, ನನಗೆ ಈ ರೀತಿ ಕೋಡ್ ಮಾಡಕ್ಕೆ ಬರ್ತಿಲ್ಲ, ನನಗಿದು ಅರ್ಥ ಆಗ್ತಿಲ್ಲ ಅಂತಂದಾಗ ನೀವು ನಮ್ಮ ಟೀಮಿಗೆ ಇಮೇಲ್ ಮಾಡ್ರಿ. ವಿ ವಿಲ್ ರಿಫಂಡ್ 100% ಆಫ್ ದ ಫೀಸ್ ವಿತೌಟ್ ಆಸ್ಕಿಂಗ್ ಸಿಂಗಲ್ ಕ್ವಶನ್. ಯಾಕಂದ್ರೆ ನಿಮ್ಗೆ ನಮ್ಮ ಪ್ರೋಗ್ರಾಮ್ದಿಂದ ಆ ಸ್ಕಿಲ್ ಡೆವಲಪ್ ಆಗ್ತಿಲ್ಲ ಅಂದ್ರೆ ದೆನ್ ವಾಟ್ ಶುಡ್ ವಿ ಡೂ ವಿತ್ ಯುವರ್ ಮನಿ? ನಮ್ಮ ಗೋಲು ನಿಮ್ಮ ಹತ್ರ ಫೀಸ್ ತೊಗೊಳೋದಿಲ್ಲ. ನಮ್ಮ ಗೋಲ್ ಏನೈತಂದ್ರೆ ನೀವು ಇದನ್ನು ಕಲಿತು ನಿಮ್ಮನ್ನು ರೆಡಿ ಮಾಡಿ ನೀವು ಇಂಡಸ್ಟ್ರಿ ಒಳಗೆ ಒಂದು ಒಳ್ಳೆ ಜಾಬ್ ತಗೋಬೇಕು. ಅದು ಮೇನ್ ಪರ್ಪಸ್ ಇದೆ. ಈ ಕೋರ್ಸ್ ಫೀಸ್ ಏನು ತೊಗೊಳತ್ತೀವಲ್ಲ, ದಿಸ್ ಈಸ್ ಫಾರ್ ಅವರ್ ಲಾಜಿಸ್ಟಿಕ್ಸ್. ನಾವು ಇದನ್ನೇನು ಕಂಟೆಂಟ್ ಕ್ರಿಯೇಟ್ ಮಾಡತ್ತೇವಿ, ಇದ್ರದ್ದೇನು ಸಾಫ್ಟ್ವೇರ್ ರೆಡಿ ಮಾಡೇವಿ, ಇದನ್ನ ಟೀಮ್ ಏನು ರೆಡಿ ಮಾಡೇವಲ್ಲ, ಟು ಟೇಕ್ ಕೇರ್ ಆಫ್ ಆಲ್ ದೀಸ್ ಎಕ್ಸ್ಪೆನ್ಸಸ್ ವಿ ಚಾರ್ಜ್ ಯು ಸಮ್ ಮನಿ. ಆಮೇಲೆ ಇನ್ನೊಂದು ಏನೈತ್ರಿ, ಫ್ರೀಯಾಗಿ ಸಿಕ್ತಂದ್ರೆ ಮನಸ್ಸೇನು ಅನ್ನತ್ತೆ, ಆಮೇಲೆ ಕಲಿಯೋನ್ ತಗೋ, ಇನ್ನೂ ಟೈಮ್ ಐತಂತ ಅನ್ಸುತ್ತೆ. ಫೀಸ್ ಕೊಟ್ರಿ ಅಂದ್ರೆ ಅದೊಂದು ಪ್ರೆಷರ್ ಇರುತ್ತೆ ನಿಮ್ಮ ಮ್ಯಾಗ. ರೀಸೆಂಟ್ಲಿ ಎನ್ವಿಡಿಯಾ ಕಂಪ್ನಿ, ತುಂಬ ಫೇಮಸ್ ಕಂಪ್ನಿ ಅಮೇರಿಕಾದಾಗ, ಅವ್ರು ಭಾರತಕ್ಕೆ ಬಂದಿದ್ರು. ಅವ್ರಿಗೆ ಎಲ್ಲರೂ ಏನು ಕೇಳಿದ್ರಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ರ್ಯಾಪಿಡಾಗಿ ಗ್ರೋ ಆಗಾಗ್ತೈತಿ, ಅದು ಬಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ಎಸ್ಪೆಷಲಿ ಪ್ರೋಗ್ರಾಮರ್ಸಿಗೆ ಕೆಲಸ ಸಿಗುತ್ತಾ ಇಲ್ಲ ಅಂತಂದು. ಅವರೊಂದು ಭಾಳ ಬ್ಯೂಟಿಫುಲ್ ಕೋಟ್ ಹೇಳ್ಯಾರ. ಏನಂತಂದ್ರೆ, ದ ಪರ್ಸನ್ ಹೂ ವಿಲ್ ಲೂಸ್ ದ ಜಾಬ್, ದೇ ವಿಲ್ ಲೂಸ್ ದ ಜಾಬ್ ನಾಟ್ ಬಿಕಾಸ್ ಆಫ್ ಎ ಐ, ದೇ ವಿಲ್ ಲೂಸ್ ದ ಜಾಬ್ ಬಿಕಾಸ್ ಆಫ್ ಅ ಪರ್ಸನ್ ಹೂ ನೋಸ್ ಹೌ ಟು ಯೂಸ್ ಎ ಐ ಅಂತ. ಅಂದ್ರೆ ಯಾರಿಗೆ ಎ ಐ ಯೂಸ್ ಮಾಡಕ್ಕೆ ಬರ್ತೈತಲ್ಲ, ಅವ್ರು ಏನು ಮಾಡ್ತಾರಂದ್ರೆ 4 ಮಂದಿ ಮಾಡೋ ಕೆಲಸ ಒಬ್ಬರ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗ 3 ಮಂದಿ ಯಾರಿಗೆ ಎ ಐ ಯೂಸ್ ಮಾಡಕ್ಕೆ ಬರಲ್ಲಲ್ಲ, ಅವ್ರು ಕೆಲಸ ಕಳ್ಕೊಂತಾರಂತ. ಹಂಗಿದ್ರೆ ನೀವು ಅನ್ಬೋದಲ್ಲ, ಹಂಗಿದ್ರೆ ಎ ಐ ಯಾಕೆ ಬಿಡತ್ತಾರಿ ಗೌರ್ಮೆಂಟ್ದವ್ರು ಬ್ಯಾನ್ ಮಾಡ್ಬೇಕಂತಂದು. ಇದರ ಅರ್ಥ ಏನಂದ್ರೆ, ಇನ್ನು 3 ಜನ ಹೋಗಿ ಎ ಐ ಹೆಂಗೆ ಯೂಸ್ ಮಾಡ್ಬೇಕಂತ ಕಲಿಬೇಕು. ಆ 3 ಜನ ಮತ್ತೆ ಎ ಐ ಯೂಸ್ ಮಾಡಕ್ಕೆ ಕಲಿತ್ರಂದ್ರೆ, ಆ 3 ಜನ 9 ಜನ ಎಷ್ಟು ಮಂದಿ ಕೆಲಸ ಮಾಡ್ತಾರಲ್ಲ, ಅದನ್ನು ಅವರಲ್ಲಿ ಮಾಡುವಂಥ ಒಂದು ಶಕ್ತಿ ಬರ್ತೈತೆ ಅಥವಾ ಒಂದು ಸಾಮರ್ಥ್ಯ ಬರುತ್ತೆ. ಹಿಂಗಾದಾಗ ಏನಾಗುತ್ತೆ, ನಮ್ಮ ವರ್ಲ್ಡ್ಗೆ ಇನ್ನೂ ಭಾಳ ಸಾಫ್ಟ್ವೇರ್ ಬೇಕು. ನಮ್ದು ನೋಡ್ರಿ, ಗೌರ್ಮೆಂಟ್ ವೆಬ್ಸೈಟ್ಗಳಾಗಲಿ, ಕೆಲವೊಂದು ಕಂಪ್ನಿ ವೆಬ್ಸೈಟ್ಗಳಾಗಲಿ ಭಾಳ ಸ್ಲೋ ಇರ್ತಾವೆ, ಭಾಳ ಫೀಚರ್ಸ್ ಮಿಸ್ಸಿಂಗ್ ಇರ್ತಾವೆ, ಬಗ್ಸ್ ಇರ್ತಾವೆ, ಅಥವಾ ಎಷ್ಟೋ ಫೀಚರ್ಸ್ ಅದರೊಳಗೆ ಇರಂಗಿಲ್ಲ, ಮ್ಯಾನ್ಯುವಲ್ ವರ್ಕ್ ಇರ್ತೈತಿ. ಅದನ್ನೆಲ್ಲ ನಾವು ತೆಗಿಬೇಕಂದ್ರೆ ನಮಗೆ ಭಾಳಷ್ಟು ಜನ ಚಲೋ ಅಂತ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೂ ಕ್ಯಾನ್ ಯೂಸ್ ಎ ಐ ಫಾರ್ ದೇರ್ ವರ್ಕ್ ಅವ್ರ ಅವಶ್ಯಕತೆ ಇದೆ. ಸೊ ಯಾರು ಅಂಜಬೇಡ್ರಿ, ಎ ಐ ಬಂದೈತಿ ಕೆಲಸ ಸಿಗಲ್ಲ, ಕೆಲಸ ಹೋಗ್ತೈತೆ ಅಂತ ಅಂಜಬೇಡ್ರಿ. ಯು ಎಂಬ್ರೇಸ್ ಎ ಐ ಆ್ಯಂಡ್ ಇನ್ಕ್ರೀಸ್ ಯುವರ್ ಪ್ರೊಡಕ್ಟಿವಿಟಿ, ಇನ್ಕ್ರೀಸ್ ಯುವರ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್. ಹಂಗೆ ಮಾಡೋದ್ರಿಂದ ಯು ಕ್ಯಾನ್ ಹ್ಯಾವ್ ಎನ್ ವಂಡರ್ಫುಲ್ ಕ್ಯಾರಿಯರ್ ಇನ್ ಐ ಟಿ. ಆಮೇಲೆ ನಿಮ್ಮ ಅನಿಸಿಕೆ ಏನೈತಿ ನಮ್ಮ ಕಮೆಂಟ್ಸ್ನ್ಯಾಗ ತಿಳಿಸ್ರಿ. ಆಮೇಲೆ ನಿಮಗೆ ಇದ್ರ ಕೋರ್ಸ್ ಡೀಟೇಲ್ಸ್, ಆಮೇಲೆ ಇದ್ರದ್ದು ಕೂಪನ್ ಕೋಡ್ ಬೇಕಿದ್ರು ಕಮೆಂಟ್ನ್ಯಾಗ ತಿಳಿಸ್ರಿ. ನಮ್ಮ ಟೀಮ್ ಅವರು ನಿಮಗೆ ರೀಚ್ ಔಟ್ ಆಗ್ತಾರೆ. ಅವರು ಇದ್ರ ಡೀಟೇಲ್ಸ್ ನಿಮ್ಮ ಜೊತೆ ಹಂಚ್ಕೊಂತಾರೆ. ಮತ್ತೊಮ್ಮೆ ನಿಮಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ನಿಮ್ಮ ಪ್ರೊಫೆಷನಲ್ ಕ್ಯಾರಿಯರಲ್ಲಿ ಬೆಳಕು ತರಲಿ, ನಿಮಗೆ ಬಹಳಷ್ಟು ಸಕ್ಸಸ್ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ.